ಜೂನ್ 11, 2024 ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಸೊ ಈ ಪ್ರಕರಣ ಮರ್ಡರ್ ಕೇಸ್ ಆಗಿರುತ್ತೆ. ಸೊ ಈ ಮರ್ಡರ್ ಕೇಸಲ್ಲಿ ಪೊಲೀಸರು ವಿಚಾರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕೇಸಲ್ಲಿ ತುಂಬ ದೊಡ್ಡ ವ್ಯಕ್ತಿ ಹೆಸರು ಈಚೆ ಬರುತ್ತೆ. ಆ ಹೆಸರೇ ದರ್ಶನ್. ದರ್ಶನ್ ಅವರು ಮೈಸೂರಲ್ಲಿ ಬೆಳಗ್ಗೆ ಹೊತ್ತು ಜಿಮ್ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಪೊಲೀಸರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಪೊಲೀಸರು ದರ್ಶನ್ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ದರ್ಶನ್ ಅವ್ರನ್ನ ಪೊಲೀಸರು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟಲ್ಲಿ ದರ್ಶನ್ ಅವ್ರನ್ನ ಜಡ್ಜು ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರೆ, ಅಂದರೆ ಜುಡಿಷಿಯಲ್ ಕಸ್ಟಡಿ. ಸೊ ಈ ಜುಡಿಷಿಯಲ್ ಕಸ್ಟಡಿಲಿ ಪೊಲೀಸರಿಗೂ ಮತ್ತು ಆ ಕೇಸಿನ ಆರೋಪಿಗಳಿಗೂ ಯಾವುದೇ ಥರದ ಲಿಂಕ್ ಇರಲ್ಲ. ದರ್ಶನ್ ಅವರು ಕಂಪ್ಲೀಟ್ಲಿ ಜೈಲಲ್ಲಿ ಇರ್ತಾರೆ. ರೀಸೆಂಟಾಗಿ ದರ್ಶನ್ ಅವ್ರದ್ದೊಂದು ಫೋಟೋ ರಿಲೀಸ್ ಆಯಿತು, ನೀವೆಲ್ಲ ನೋಡಿರ್ತೀರ. ಆ ಫೋಟೋದಲ್ಲಿ ದರ್ಶನ್ ಅವರು ಸಿಗರೇಟ್ ಇಟ್ಕೊಂಡಿರ್ತಾರೆ, ಜೊತೆಗೆ ಒಂದು ಕೈಯಲ್ಲಿ ಕಪ್ ಕೂಡ ಇಟ್ಕೊಂಡಿರ್ತಾರೆ, ಕಾಫಿ ಕುಡಿತಾ ಇರ್ತಾರೆ. ದರ್ಶನ್ ಅವ್ರು ಮಾಡಿದ ತಪ್ಪ. ಸೊ ಕಾನೂನಲ್ಲಿ ದರ್ಶನ್ ಅವ್ರಿಗೆ ಸಿಗರೇಟ್ ಸೇದಂಗೆ ಅವಕಾಶ ಇಲ್ವಾ? ಅದ್ರ ಜೊತೆಗೆ ಕಾಫಿ ಕುಡಿಯೋಕ್ಕೂ ಅವಕಾಶ ಇಲ್ವಾ? ಸೊ ಮೀಡಿಯಾದವ್ರು ಯಾಕೆ ದರ್ಶನ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಈ ವಿಡಿಯೋದಲ್ಲಿ ಮಾತ್ರ ಬನ್ನಿ. ನಾನು ನಿಮ್ಮ ಸಂಜಯ್, ವೆಲ್ಕಮ್ ಟು ಅವರ್ ಚಾನಲ್. ಇವೆಲ್ಲ ಒಂದು ಫೋಟೋ ನೋಡಿರ್ತಾರೆ ರೀಸೆಂಟಾಗಿ. ಈ ಫೋಟೋದಲ್ಲಿ ದರ್ಶನ್ ಅವರು ಒಂದು ಕೈಯಲ್ಲಿ ಸಿಗರೇಟು, ಒಂದು ಕೈಯಲ್ಲಿ ಕಾಫಿ ಕೂಡ ಇಟ್ಕೊಂಡು ಅಕ್ಕಪಕ್ಕ ಜನ ಕೂಡ ಇರ್ತಾರೆ. ಸೊ ಈ ಫೋಟೋದಲ್ಲಿ ಈ ಮೀಡಿಯಾದವ್ರಿಗೆ ಸಿಕ್ಕಿ ಮೀಡಿಯಾದವರು ದರ್ಶನ್ ಅವ್ರನ್ನ ತುಂಬ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ, ಮತ್ತು ದರ್ಶನ್ ಅವ್ರಿಗೆ ಕೆಟ್ಟದಾಗಿ ಬೈತಾ ಇದ್ದಾರೆ. ಮೀಡಿಯಾದವರು ಈ ಫೋಟೋ ಹಿಡ್ಕೊಂಡು ದರ್ಶನ್ ಅವ್ರದೇ ತುಂಬ ದೊಡ್ಡ ತಪ್ಪು ಅಂತ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ದರ್ಶನ್ ಅವರು VIP ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಜೈಲಲ್ಲಿ ಅಂತ ದರ್ಶನ್ ಅವ್ರನ್ನ ಹಿಂದೆ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಬದಲು ಬೇರೆ ಕೈದಿಗಳು ಯಾರು ಸಿಗರೇಟ್ ಸೇದಿಲ್ವಾ, ಮತ್ತು ಯಾರು ಕಾಫಿನೇ ಕುಡ್ದಿಲ್ವಾ? ಸೊ ಮೀಡಿಯಾದವ್ರು ಯಾಕೆ ದರ್ಶನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ದರ್ಶನ್ ಅವ್ರನ್ನ ಯಾಕೆ ಮೀಡಿಯಾದವ್ರು ನಿಂದಿಸ್ತಾ ಇದ್ದಾರೆ? ಕಾನೂನು ಏನು ಹೇಳುತ್ತೆ? ದರ್ಶನ್ ಅವ್ರು ಸಿಗರೇಟ್ ಸೇದಿದ ತಪ್ಪ? ಆ್ಯಕ್ಚುಲಿ ಕಾನೂನು ಏನು ಹೇಳುತ್ತೆ ಅಂದರೆ, ಸೊ ದರ್ಶನ್ ಅವರು ಅಂಡರ್ ಟ್ರಯಲ್ ಪ್ರಿಸನರ್ ಅಂತ. ಸೊ ಅವ್ರಿನ್ನೂ ವಿಚಾರಣೆ ಆದಿಯಲ್ಲಿರೋ ಕೈದಿ. ಸೊ ಅವ್ರಿನ್ನೂ ಕಂಪ್ಲೀಟಾಗಿ ಕೈದಿ, ಅವ್ರಿನ್ನೂ ಕ್ರಿಮಿನಲ್ ಅಂತ ಯಾವತ್ತೂ ಪ್ರೂವ್ ಆಗಿಲ್ಲ. ಸೊ ಟೈಮಲ್ಲಿ ದರ್ಶನ್ ಅವರು ಯಾವುದೇ ಯೂನಿಫಾರ್ಮ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ದರ್ಶನ್ ಅವರು ಅವ್ರು ಇಷ್ಟ ಬಂದಿದ್ದು ಬಟ್ಟೆ ಹಾಕೋಬೋದು. ಅದು 1 ಲಕ್ಷ ಅಲ್ಲ, ಅದು 1 ಕೋಟಿ ರೂಪಾಯಿ ಶರ್ಟು ಆಗಿರ್ಬೋದು, 1 ಕೋಟಿ ರೂಪಾಯಿ ಪ್ಯಾಂಟ್ ಕೂಡ ಆಗಿರ್ಬೋದು. ಅದು ಅವ್ರ ಇಷ್ಟ. ಅದನ್ನ ಪ್ರಶ್ನೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದನ್ನ ಕೋರ್ಟ್ ಕೂಡ ಪ್ರಶ್ನೆ ಮಾಡೋಂಗಿಲ್ಲ. ಕೋರ್ಟ್ ಜೊತೆಗೆ ಯಾವ ಕಾಮನ್ ಮ್ಯಾನ್ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವರು ಬಟ್ಟೆ ಹಾಕೊಳ್ಳೋದ್ರಿಂದ ನಮಗೇನು ಸಮಸ್ಯೆ ಕೂಡ ಆಗಿಲ್ಲ. ಸೊ ದರ್ಶನ್ ಅವರು ಇದೇ ಶರ್ಟ್ ಹಾಕೋಬೇಕು, ಅದೇ ಶರ್ಟ್ ಹಾಕೋಬೇಕು, ಬ್ರ್ಯಾಂಡೆಡ್ ಹಾಕಬಾರ್ದು ಅಂತ ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ಸಿಗರೇಟ್ ಕೂಡ ಸೇರ್ತಾ ಇರ್ತಾರೆ ದರ್ಶನ್ ಅವರು. ಸೊ ಸಿಗರೇಟ್ ಸೇದೋದು ತಪ್ಪ? ಸೊ ಬೇರೆ ಕೈದಿಗಳು ಏನು ಮಾಡ್ತಾ ಇರ್ತಾರೆ ಜೈಲಲ್ಲಿ? ಬೇರೆ ಕೈದಿಗಳು ಯಾರು ಸಿಗರೇಟ್ ಸೇದಲ್ವಾ? ಬೇರೆ ಕೈದಿಗಳು ಯಾರು ಕಾಫಿ ಕುಡಿಯಲ್ವಾ? ಸೊ ಆ್ಯಕ್ಚುಲಿ ಜೈಲೊಳಗಡೆ ಪೊಲೀಸರು ಮಾಹಿತಿ ಕೊಟ್ಟಿರೋ ಪ್ರಕಾರನೇ ಅಲ್ಲಿ ಬೇಕ್ರಿ ಕೂಡ ಇದೆ, ಜೊತೆಗೆ ಸಿಗರೇಟ್ಸ್ ಕೂಡ ಸಿಗುತ್ತೆ ಅಂತಲೇ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಎಣ್ಣೆ ಮತ್ತು ಮೊಬೈಲು ಅದು ಅಕ್ರಮವಾಗಿ ಹೋಗುತ್ತೆ, ಅದು ನಮಗೆ ಬೇಡ. ಸೊ ಅವ್ರ ಸಿಗರೇಟ್ಸ್ ಮತ್ತು ಬೇಕ್ರಿ ಐಟಮ್ಸು ಎಲ್ಲ JC ಒಳಗಡೆ ಸಿಗುತ್ತೆ ಅಂತ ಪೊಲೀಸರು ಹೇಳಿದ್ದಾರೆ. ದರ್ಶನ್ ಅವ್ರ ಬದಲು ಬೇರೆ ಯಾವ ಕೈದಿಗಳು ಸಿಗರೇಟ್ ಸೇದಲ್ವಾ? ಅದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ? ಸೊ ಆ್ಯಕ್ಚುಲಿ ಮೀಡಿಯಾದವ್ರು ಯಾರನ್ನ ಪ್ರಶ್ನೆ ಮಾಡಬೇಕು ಅಂದರೆ, ಜೈಲಿನ ಒಂದು ಪ್ರೋಸೆಸ್ನ ಪ್ರಶ್ನೆ ಮಾಡಬೇಕು. ನೋ ಡೌಟ್ ಪೊಲೀಸವರು ಅಲ್ಲಿ ಇದ್ದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಮತ್ತು ಅವ್ರನ್ನ ಅಮಾನತು ಕೂಡ ಮಾಡಿದ್ದಾರೆ. ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ, ಅದು ಓಕೆ. ಬಟ್ ದರ್ಶನ್ ಅವ್ರನ್ನ ಯಾಕೆ ಮೀಡಿಯಾದವರು ನಿಂದಿಸ್ತಾ ಇದ್ದಾರೆ? ದರ್ಶನ್ ಅವ್ರು ಏನಾದರೂ ಇಲ್ಲೀಗಲ್ ಆಗಿ ಸಿಗರೇಟ್ಸ್ನ ಮಾರ್ತಾ ಇದ್ದಾರೆ ಜೈಲೊಳಗಡೆ? ಇಲ್ವಲ್ಲ. ದರ್ಶನ್ ಅವರು ಸಿಗರೇಟ್ ಸಿಗ್ತಾ ಇದೆ ಜೈಲಲ್ಲಿ, ತಗೋತಾ ಇದ್ದಾರೆ, ಸಿಗರೇಟ್ ಸೇರ್ತಾ ಇದ್ದಾರೆ. ಸೊ ಅದರಿಂದ ದರ್ಶನ್ ಅವ್ರಿಗೆ ಏನಕ್ಕೆ ನಿಂದನೆ ಮಾಡ್ತಾ ಇದ್ದೀರಾ? ನೀವು ಜೈಲನ್ನ ಪ್ರಶ್ನೆ ಮಾಡಿ, ಜೈಲ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ, ಅದು ಸರ್ಕಾರನ ಪ್ರಶ್ನೆ ಮಾಡಿ. ಮೀಡಿಯಾದವರು ಫಸ್ಟು ಕಾನೂನಿಗೆ ಪ್ರಶ್ನೆ ಮಾಡಬೇಕು. ಅದನ್ನು ಬಿಟ್ಟು ದರ್ಶನ್ ಅವ್ರಿಗೆ ಕೆಟ್ಟದಾಗಿ ಬೈಕೊಂಡು ದರ್ಶನ್ ಅವರು ಅದು ಕೋಟಿ ರೂಪಾಯಿ ಶರ್ಟ್ ಹಾಕಿದ್ದಾರೆ, ಲಕ್ಷ ರೂಪಾಯಿ ಪ್ಯಾಂಟ್ ಹಾಕಿದ್ದಾರೆ, ಲಕ್ಷ ರೂಪಾಯಿ ಶೂ ಹಾಕಿದ್ದಾರೆ ಅಂತ ಅವ್ರನ್ನ ನಿಂದನೆ ಮಾಡೋದಲ್ಲ. ಅವರು ತಿಂದು ಆ ಥರ ಬೆಳೆದಿದ್ದಾರೆ, ಈ ಥರ ಬೆಳೆದಿದ್ದಾರೆ, ಅವ್ರ ದೇಹ ಈ ಥರ ಬೆಳೆದಿದೆ, ಅದೆಲ್ಲ ಮೀಡಿಯಾದವರು ತುಂಬ ಕೆಟ್ಟದಾಗಿ ದರ್ಶನ್ ಅವ್ರನ್ನ ನಿಂದನೆ ಮಾಡ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಫೈನಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳೋದೇನೆಂದರೆ, ಸೊ ಕಾನೂನಲ್ಲೇ ಸಿಗರೇಟ್ ಸಿಗ್ತಾಯಿದೆ, ಕಾಫಿ ಸಿಗ್ತಾಯಿದೆ, ಚೇರ್ಗಳು ಸಿಗ್ತಾಯಿದೆ. ಸೊ ನೀವು ಮೀಡಿಯಾದವರು ಕಾನೂನ ಪ್ರಶ್ನೆ ಮಾಡಬೇಕು. ಅದಲ್ಲದೆ ದರ್ಶನ್ ಅವ್ರನ್ನ ಪ್ರಶ್ನೆ ಮಾಡಿ ದರ್ಶನ್ ಅವ್ರನ್ನ ನಿಂದನೆ ಮಾಡೋದು ತುಂಬಾ ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ. ದರ್ಶನ್ ಅವರು ಜೈಲಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗುತ್ತೋ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಜೈಲಲ್ಲಿ ಸಿಗರೇಟ್ ಸಿಗ್ತಾ ಇದೆ, ಸೊ ಅವ್ರು ಸಿಗರೇಟ್ ಸೇರ್ತಾರೆ. ಸಿಗರೇಟ್ ಸೇದೋದು ಒಂದು ಅಭ್ಯಾಸ ಅಷ್ಟೇ, ಅದನ್ನು ಯಾರಿಗೂ ಪ್ರಶ್ನೆ ಮಾಡೋ ಕಾನೂನು ಇಲ್ಲ. ಫೈನಲಿ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ನನ್ನ ಪಾಯಿಂಟ್ ಆಫ್ ವ್ಯೂ ಏನಂತ ಅಂದರೆ, ದರ್ಶನ್ ಅವರು ತಪ್ಪು ಮಾಡಿದಾರಾ ಇಲ್ವಾ ಅದು ನಮ್ಗೆ ಗೊತ್ತಿಲ್ಲ. ಅದು ಇನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ, ಅದು ನಮಗೆ ಬೇಡ. ಸೊ ಅದು ಬಿಟ್ಟು ಮೀಡಿಯಾದವರು ದರ್ಶನ್ ಅವ್ರನ್ನ ನಿಂತಿಸೋದು ತುಂಬ ತಪ್ಪು ಅನಿಸುತ್ತೆ. ಮೀಡಿಯಾದವರು ಪ್ರಶ್ನೆ ಮಾಡಬೇಕಾಗಿರೋದು ಕಾನೂನನ್ನ ಮತ್ತು ಆ ಜೈಲಿನ ವ್ಯವಸ್ಥೆನ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಸೊ ಇದು ನನ್ನ ಮನಸ್ಸಲ್ಲಿ ಏನಿದೆ ನಾನು ಹೇಳಿದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ.